ತಮ್ಮಿಂದ ಎಷ್ಟೊಂದು ಸಹಾಯ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ನೆರೆಯ ಹಾವಳಿಯಲ್ಲಿ ಸಂತ್ರಸ್ತರಿಗೆ ಅಂತ ಕೊಟ್ಟು ಕೇಳಿದ್ರೆ ಅವರು ಹಾಸಿಗೆ ಆಮೇಲೆ ಸಾಬೂನು ಅಕ್ಕಿ ಬೇಳೆಯನ್ನು ಕೊಟ್ಟು ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಲು ಬಂದಿರುವಂಥ ಈ ಒಂದು ಸಂಸ್ಥೆಗೆ ನಮ್ಮ ಕಡಗೋಲು ಗ್ರಾಮದ ವತಿಯಿಂದ ಎಲ್ಲರೂ ನಾವು ಅವರಿಗೆ ಸ್ವಾಗತವನ್ನು ಬಯಸೋಣ. ಆಮೇಲೆ ಇದನ್ನು ಕುರಿತು ಒಂದೆರಡು ಮಾತುಗಳನ್ನು ಅನಿಲ್ ಕಾಳಗಿ ಸರ್ ಅವರು ಇದ್ರ ಕುರಿತು ಒಂದೆರಡು ಮಾತಾಡ್ತಾರೆ. ನಮಸ್ಕಾರ. ನಾನು ಅನಿಲ್ ಕಾಳಗಿ. ಈ ಕವಿ ಸಂಸ್ಥೆ ಅಂತಂದರೆ ಎಲ್ಲ ಕನ್ನಡ ಅಭಿಮಾನಿಗಳ ವೇದಿಕೆ, ಅಂತಾರಾಷ್ಟ್ರೀಯ ವೇದಿಕೆ ಅಂತ. ಈ ಅಂತಾರಾಷ್ಟ್ರೀಯ ವೇದಿಕೆ ಇದರಲ್ಲಿ ಎಲ್ಲ ಥರದ ಜನ ಇದ್ದಾರೆ. ಏನು ಹೇಳಬೇಕು ಅಂದರೆ ತುಂಬ ಬೆಳೆದಂಥ ವ್ಯಕ್ತಿಗಳು ಯಾವ ಬೇರೆ ದೇಶದಲ್ಲಿದ್ದು ನಾವು ನಮ್ಮ ಜನಕ್ಕೆ ಏನು ಸಹಾಯ ಮಾಡಲಿಕ್ಕಾಗ್ತದೋ, ಹೇಗೆ ಸಹಾಯ ಮಾಡಲಿಕ್ಕೆ ಸಾಧ್ಯದೋ ಪ್ರತಿಯೊಂದಕ್ಕೂ ನಾವು ಒಂದು ದಾರಿ ಕಂಡುಹಿಡ್ಕೊಂಡು ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು ಎಲ್ಲ ದೃಷ್ಟಿಯಿಂದ ಬೆಳವಣಿಗೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟಾಕಲಾಗಿದೆ. ಬರೀ ಕನ್ನಡ ಒಂದು ಆಗೋದಿಲ್ಲ. ಎಷ್ಟು ನಾವು ಪ್ರತಿಯೊಬ್ಬರು ಭಾವನೆಗಳಿಗೆ ನಾವು ಸ್ಪಂದಿಸದೇ ಇದ್ದರೆ ಯಾವುದೇ ಪ್ರಯೋಜನವೂ ನಡೆಯುವುದು. ಇವತ್ತು ಭಾರತದ ಬೆನ್ನೆಲುಬು ರೈತನೇ, ಕೂಲಿ ಕಾರ್ಮಿಕರೇ. ಇವರಿಗೆ ಆಗುವ ಪ್ರತಿಯೊಂದು ನೋವುಗಳು ಮೇಲೆ ಇರೋ ಪ್ರತಿಯೊಬ್ಬರಿಗೂ ಅಫೆಕ್ಟ್ ಅದು ಪರಿಣಾಮ ಬೀರಿಯೇ ಬೀರ್ತದೆ. ಸ್ವಲ್ಪ ದಿವಸದ ಹಿಂದೆ ನಿಮಗೆಲ್ಲ ತುಂಬ ತೊಂದರೆ ಆಗಿದೆ. ಎಷ್ಟೋ ಜನ ಅಂದ್ಕೊಂಡವರು ಇದ್ದಾರೆ ನಮಗೆ ಯಾರು ಎಷ್ಟು ಸಹಾಯ ಮಾಡಲಿಲ್ಲ ಅಂಥೇಳಿ. ಗೌರ್ಮೆಂಟ್ನವರು ತಮಗೆ ಆದ ಸಹಾಯ ಅವ್ರು ಮಾಡೇ ಮಾಡ್ತಾರೆ. ನಮ್ಮಂಥ ಸಂಸ್ಥೆಗಳು ಮುಂದೆ ಬಂದು ನಮ್ಮ ಕಡೆ ಸಾಧ್ಯ ಆದಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾಕೆಂದರೆ ನೀವು ಕೂಲಿ ಕಾರ್ಮಿಕರೇ ಆಗಿರಲಿ, ರೈತಾಪಿ ಜನಗಳೇ ಆಗಿರಲಿ, ನೀವು ಕೆಲಸ ಮಾಡಿದರೆ ನಾವು 2 ಹೊತ್ತಿನ ಊಟ ಮಾಡೋದು ಸಾಧ್ಯ. ಈ ಕಂಪ್ಯೂಟರ್ ವ್ಯವಹಾರ ಆಗಲಿ, ಬೇರೆ ಯಾವುದೇ ವ್ಯವಹಾರ ಮಷಿನರಿ ನಡೆಸೋದ್ರಿಂದ ನಮಗೆ ಯಾವುದೇ ಥರದ ಊಟ ಸಿಗೋದಿಲ್ಲ. ಊಟ ಸಿಗಬೇಕು ಅಂತಂದರೆ ಬೆಳೆ ಬೆಳಿಬೇಕು. ಬೆಳೆ ಬೆಳೆದ್ರೆ ನಮಗೆ ಊಟ ಸಿಗ್ತದೆ. ನಿಮಗೆ ಆದ ನೋವುಗಳನ್ನು ಸ್ಪಂದಿಸುತ್ತಾ ನಾವು ಇವತ್ತು ನಮ್ಮ ಕೈಲಿ ಆದಂತಹ ಸಹಾಯವನ್ನು ಈ ಕವಿ ವತಿಯಿಂದ ನಾವು ಮಾಡ್ತೇವೆ. ಬರೀ ಈ ಕವಿ ಒಂದೇ ಹೆಸರನ್ನು ತಗೊಂಡ್ರೆ ನಮ್ಮದು ತಪ್ಪಾಗ್ತದೆ. ಯಾಕೆಂದರೆ ಇದರಲ್ಲಿ ಮುಖ್ಯವಾಗಿ ಪ್ರಾಯೋಜಕರಾದಂಥ ವಿನ್ವೈರ್ ಟೆಕ್ನಾಲಜಿ ಅಂತೇಳಿ. ಇದು ವಿನ್ವೈರ್ ಟೆಕ್ನಾಲಜಿ ಅಂದರೆ ಯಾರು? ಪ್ರಾಬಬ್ಲಿ ನಮಗೆ ಸಾಧಾರಣವಾಗಿ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ಅವರು ಕಂಪ್ಯೂಟರು ಮತ್ತು ಅದಕ್ಕೆ ರಿಲೇಟೆಡ್, ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡುವ ಎಲ್ಲ ಜನರಿಗೆ ಅನಿಸ್ತದೆ ಈ ಬೆಂಗಳೂರಿನ ಜನ ಏನು ತುಂಬ ಸಂಬಳ ತಗೊಳ್ತಾರೆ, ಏನು ಮಾಡ್ತಾರೆ, ನಮಗೇನು ಪ್ರಯೋಜನ ಇಲ್ಲ. ಯಾಕೆ ಮಗ ಒಂದ್ಸರಿ ಬೆಂಗಳೂರಿಗೆ ಹೋದ ಅಂತಾನೆ ಸತ್ತ ಅಂತಾನೆ ಲೆಕ್ಕ. ಯಾಕಂದ್ರೆ ಅವನಿಂದ ಎಷ್ಟು ನಿಮ್ಗೆ ಹಣ ಸಿಗ್ತದೋ ಗೊತ್ತಿಲ್ಲ ನನಗೆ. ನಿಜವಾಗಿ ಹೇಳ್ಬೇಕಂತಂದರೆ ಅಲ್ಲಿ ಇರೋ ಖರ್ಚು ವೆಚ್ಚಗಳಿಗೆ ಅವ ಜೀವನ ನಡೆಸೋದ ತ್ರಾಸಿನ ಮನೆಗೆ ಏನು ಕಳಿಸ್ತಾನ ಅನ್ನಕ್ಕೆ ಇಲ್ಲ. ನಿಮಗೆ ಇಲ್ಲೇ ಸಾಧ್ಯದ ಎಲ್ಲ. ನೀವು ಇಲ್ಲೇ ಪ್ರತಿಯೊಂದು ಡಾಲರ್ ಇಲ್ಲಿ ಏನು ಬೆಳವಣಿಗೆ ಆಗಬೇಕು ಅದನ್ನು ಪ್ರತಿಯೊಬ್ಬರು ತಿಳಿಸಿಕೊಟ್ಟು ಅದನ್ನು ಬೆಳವಣಿಗೆ ಮಾಡಬೇಕಾದಂಥ ನಮ್ಮ ಕರ್ತವ್ಯ. ನಾವು ಅದನ್ನು ಮಾಡಿದಾಗ ಮಾತ್ರ ನಮ್ಮ ಊರು ಉದ್ಧಾರ ಆಗ್ತದೆ, ನಮ್ಮ ರಾಜ್ಯ ಉದ್ಧಾರ ಆಗ್ತದೆ ಮತ್ತು ನಮ್ಮ ದೇಶ ಉದ್ಧಾರ ಆಗ್ತದೆ. ಈ ಗೌರ್ಮೆಂಟ್ನವರು ಮಾಡ್ತಾ ಗ್ರಾಮ ಅಂತ ಯೋಜನೆ, ಗ್ರಾಮ ಸಡಕ್ ಯೋಜನೆ ಆಗಲಿ, ಕೂಲಿಗಾಗೋ ಕಾಳು ಯೋಜನೆ ಆಗಲಿ, ಇವನ್ನೆಲ್ಲ ಎದಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅವ್ರೇನು ಅವ್ರಿಗೋಸ್ಕರ ಅಲ್ಲ. ಇದು ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಗ್ರಾಮಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಇದು ನೀವು ಸರಿಯಾಗಿದ್ದು ಉಪಯೋಗ ಪಡಿಸ್ಕೊಂಡ್ರೆ ಇವತ್ತೇನು ನೀವು ಅನುಭವಿಸಿದಿರಿ ಎಷ್ಟೋ ಕಷ್ಟಗಳನ್ನು, ಇದು ತಾನಾಗೆ ಹೋಗ್ತದೆ ಅಂತೇಳಿ ನಾನು ಹೇಳ್ತೀನಿ. ನೀವು ಪ್ರತಿಯೊಬ್ಬರು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ರಿ ಈ ಗೌರ್ಮೆಂಟ್ ಯೋಜನೆಗಳನ್ನು ಕೂಡ, ಆವಾಗ ನಿಮಗೆ ಅನುಕೂಲ ಆಗ್ತದೆ. ಇದರಿಂದ ಈ ವಿನ್ವೈರ್ ಟೆಕ್ನಾಲಜಿಯವರು ಮುಂದೆ ಬಂದು ನಮ್ಮ ಸಂಸ್ಥೆ ವತಿಯಿಂದ ಹೇಳಿದರು
ನೀವು ಇದನ್ನು ಮಾಡಬೇಕು ನಮ್ಮ ಕಡೆ, ಯಾಕಂದರೆ ಅವರಿಗೆ ಡೈರೆಕ್ಟಾಗಿ ಸೀದಾ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಕವಿ ವತಿಯಿಂದ ಅವರು ಕೇಳ್ಕೊಂಡ್ರು. ಅದಕ್ಕೆ ಇವರು ಪರಶುರಾಮ್ ಅಂತೇಳಿ ಇವರು ವಿನ್ ವೈರ್ ಟೆಕ್ನಾಲಜಿ ಒಬ್ಬ ಕೆಲಸ ಮಾಡೋರಲ್ಲಿ ಮ್ಯಾನೇಜರ್ ಅಂತೇಳಿ ಇದ್ದಾರೆ. ಈ ನಮ್ಮ ಅಲ್ಪ ಕಾಣಿಕೆ, ಈ ವಿನ್ ವೈರ್ ಟೆಕ್ನಾಲಜಿಯ ಅಲ್ಪ ಕಾಣಿಕೆ ಅಥವಾ ಈ ಕವಿ ಟ್ರಸ್ಟ್ನಿಂದ ಬರುವಂಥ ಅಲ್ಪ ಕಾಣಿಕೆ ತಮಗೆ ಸದುಪಯೋಗ ಆಗಲಿ, ನೀವು ಪ್ರತಿಯೊಂದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಮ ಪರಿಸರವನ್ನು, ನಿಮ್ಮ ಜೀವನವನ್ನು ನಿರ್ವಹಣೆ ನೀವೇ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಹತ್ರ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅಲ್ಪ ಕಾಣಿಕೆಯಾಗಿ ನಾವು ನಿಮಗೆ ಇವತ್ತು ಕೊಡಲಿಕ್ಕೆ ಇಲ್ಲಿ ಮುಂದೆ ಬಂದಿದ್ದೀವಿ. ನಾನು ಹೇಳ್ತಾ ಇದ್ದೇವೆ ಒಂದೇ ಅಲ್ಲ, ಪ್ರತಿ ಮನೆ ಉದ್ಧಾರ ಆಗಬೇಕು ಅಂತಂದರೆ ಪ್ರತಿ ಮಗು ಕಲೀಲೇಬೇಕು. ಆಗಲೇ ನಾ ಹೆಡ್ ಮಾಸ್ಟರ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದೆ, ಇಲ್ಲ ಸರ್ ಹಿಂಗೆ ತೊಂದರೆ ಇರ್ತದೆ, ಹುಡುಗರು ಬರ್ತಾರೆ ಬರೋದಿಲ್ಲ, ಆ ಥರ ಇದಾಗಿ ಇದು ಆಗ್ತದೆ, ಒಮ್ಮೊಮ್ಮೆ ಹುಡುಗರು ಬರೋದು. ನಾನು ನಿಮ್ಗೆ ಸ್ವಚ್ಛಾಗಿ ನಾನು ಕೇಳ್ಕೊಳ್ಳೋದು, ಪ್ರತಿ ತಾಯಂದಿರಿಗೆ ಮತ್ತು ಅಪ್ಪಂದ್ರಿಗೆ ಕೇಳ್ಕೊಳ್ಳೋದು ಒಂದೇ, ಶಾಲೆಯನ್ನು ಅಷ್ಟು ತುಚ್ಛವಾಗಿ ಕಾಣಬೇಡ. ಇವತ್ತು ನಿಮ್ಮ ಮಗ ಕಲ್ತ ಅಂತಂದರೆ ಅಕ್ಷರ ಜ್ಞಾನ ಬರ್ತದೆ, ಅಕ್ಷರ ಜ್ಞಾನ ಬಂತು ಅಂತಂದರೆ ಅವನು ತಾನಾಗಿ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋದು ಸಾಧ್ಯ. ಇದು ಶಾಲೆಯಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರನೇ ಪ್ರತಿಯೊಂದು ಕಡೆನೂ ಟೀಚರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರ ಉಪಯೋಗಗಳನ್ನು ನೀವು ತಗೊಳ್ಳಿ. ಈ ನಿಮ್ಮ ಮಕ್ಕಳನ್ನ, ಪ್ರತಿ ಮಕ್ಕಳನ್ನ ಉದ್ಧಾರ ಆಗಬೇಕು ಅಂತಂದರೆ ನಾವು ಶಾಲೆಯಿಂದನೇ ಹೋಗಬೇಕು. ಅದಕ್ಕೆ ಈ ಕವಿ ಟ್ರಸ್ಟ್ನಿಂದ ನಾವು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ಗ್ರಾಮವನ್ನು ಈ ಕವಿ ಟ್ರಸ್ಟ್ನಿಂದ ನಾವು ದತ್ತಕ್ಕೆ ತಗೊಳ್ತಾ ಇದ್ದೀವಿ. ಅನ್ನೋದು ಏನಪ್ಪ ದತ್ತಕ್ಕೆ ತೊಗೊಂಡ್ರೆ ಇವ್ರು ಏನಾಗ ಮಾಡ್ತಾರೆ ನಿಮ್ಮ ಪ್ರಶ್ನೆ ಇರಬಹುದು. ಹೌದು, ಎಲ್ಲನೂ ಒಮ್ಮೆ ಸುಧಾರಿಸೋದು ಸಾಧ್ಯ ಇಲ್ಲ, ಒಂದೊಂದಾಗಿ ಸುಧಾರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ. ಆದರೆ ಸುಧಾರಣೆ ನಾನು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಈ ಕವಿ ಟ್ರಸ್ಟ್ನವ್ರು ಮಾಡ್ತಾರೆ ಅಂದ್ರೂ ಆಗೋದಿಲ್ಲ. ನಿಮ್ಮ ಸಹಯೋಗ ಇದ್ದಾಗ ಮಾತ್ರ ನಮ್ಮ ಕಾರ್ಯ, ನಿಮ್ಮ ಸಹಯೋಗ ಇದ್ದರೆ ಎಲ್ಲನೂ ನಾವು ಸುಧಾರಣೆ ಮಾಡ್ಬೋದು. ಸಮಾಜವನ್ನು ಸುಧಾರಣೆ ಮಾಡಬೇಕು, ಯಾವುದೋ ಒಬ್ಬ ಶುರು ಮಾಡ್ತಾನೆ, ಪ್ರತಿಯೊಬ್ಬರ ಸಹಯೋಗ ಕೊಟ್ಟಾಗ ಮಾತ್ರ ನಮ್ಮ ಪರಿಸರ ಸುಧಾರಣೆ ಆಗ್ತದೆ, ನಾವು ಸುಧಾರಣೆ ಆಗ್ತದೆ. ಇದಕ್ಕೆ ತಮ್ಮ ಪ್ರತಿಯೊಬ್ಬರ ಸಹಯೋಗನೂ ನಮ್ಮ ಪ್ರಯತ್ನದಷ್ಟೇ ಮುಖ್ಯ. ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ತಪ್ಪಿಸ್ಲಿಕ್ಕೆ ಆಸ್ಪದ ಮಾಡಿಕೊಡಬೇಡಿ. ಮತ್ತು ಅವರಿಗೆ ಕೊಟ್ಟಂಥ ಮನೆ ಕೆಲಸ, ಹೋಮ್ವರ್ಕ್ ಕೊಡ್ತೀರಾ ಸರ್, ಮನೆ ಕೆಲಸವೇ ಆಗಲಿ, ಹೋಮ್ವರ್ಕ್ ಅಂತ ಕರಿತೀವಿ, ಅಥವಾ ಬರಿಬೇಕಂತ ಪ್ರತಿಯೊಂದು ನಿಮ್ಮ ಮಕ್ಕಳು ಮಾಡ್ತಾರೋ ಇಲ್ಲೋ ಅಂತೇಳಿ ನೀವೇ ನೋಡ್ಕೊಳ್ಳಿ. ಅವ್ರಿಗೆ ಗೊತ್ತದ ಬರುವ ಆಮದನಿ 4 ಅಣೆ, ಖರ್ಚಾಗೋದು 8 ಅಣೆ. ಈ ಹೊತ್ತಿನಾಗ ಮಕ್ಕಳು ಸಹಾಯ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ, ಇದು ಖರೇನ ಅದು. ಆದರೆ ವಿದ್ಯಾಭ್ಯಾಸ ನೀವು ಕೊಟ್ಟರೆ ಆ 8 ಅಣೆ 1 ರೂಪಾಯಿ ಡೆವಲಪ್ ಆಗ್ತದೆ, ಅದು 10 ಪೈಸೆ 1 ರೂಪಾಯಿ ಆಗಿ ಮುಂದೆ ನಿಮ್ಗೆ ಪರಿವರ್ತನೆ ಆಗ್ತದೆ. ನೀವು ಇವತ್ತಿನ ವಿಚಾರ ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾಳಿನ ಬಗ್ಗೆ ವಿಚಾರ ಮಾಡಿ ನಿಮ್ಮ ಮಗುವಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈ ಶಾಲೆಯನ್ನು ಈಗ ಈ ಕವಿ ಟ್ರಸ್ಟ್ನಿಂದ ನಾವು ದತ್ತಕ್ಕೆ ತಗೊಳ್ತಾ ಇದ್ದೀವಿ. ಇಲ್ಲಿ ಏನು ಇಲ್ಲವೋ, ಯಾವುದನ್ನು ನಾವು ನಮ್ಮಿಂದ ಮಾಡಬೇಕು ಅದನ್ನು ನಾವು ಒಂದು ಲಿಸ್ಟ್ ಮಾಡಿ ನಮ್ಮ ಸಂಸ್ಥೆಗೆ ಕಳಿಸಿ, ಅಥವಾ ಪಟ್ಟಿ ಮಾಡಿ ಸಂಸ್ಥೆಗೆ ಕಳಿಸಿ, ನಾವು ಎಷ್ಟು ಬೇಗ ಅದನ್ನು ಈ ಸ್ಕೂಲಿಗೆ, ಈ ಶಾಲೆಗೆ ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಅದನ್ನು ನಾನು ಮಾಡಿಸ್ತೀನಿ ಅಂತೇಳಿ ಈ ಕವಿ ಪರವಾಗಿ ನಮಗೆಲ್ಲ ಆಶ್ವಾಸನೆಯನ್ನು ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ತುಂಬ ಸಹಾಯ ಮಾಡಿದಂಥ ರಫೀಕ್ ಅವರು ಮತ್ತು ನಾಗರಾಜ್ ಅವರು, ವಿನೋದ್ ಅವರು ನಮಗೆ ಫೋನ್ ಮಾಡಿ ಹೇಳಿದಾಗ ನಾನು ಬೇರೆ ಎಲ್ಲಿ ಹೋಗೋದೇನು, ಇಷ್ಟು ಜನ ಇವರು ನೋಡಿಕೊಂಡು ಬಂದಿದ್ದಾರೆ, ಎಸ್ ಕರೆಕ್ಟು, ನಾವು ಇವ್ರಿಗೇನಾದರೂ ಒಂದು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ. ನಮ್ಮಿಂದ ಆದಂಥದ್ದು ತಾವು ಸ್ವೀಕರಿಸಿ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ಕೋತ ನನ್ನ 2 ಶಬ್ದಗಳನ್ನು ಮುಗಿಸ್ತೀನಿ.
ಇಲ್ಲಿವರೆಗೆ ಮಾತನಾಡಿರುವಂಥ ಅನಿಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈ ವಿನ್ವೈರ್ ಟೆಕ್ನಾಲಜಿ ಬೆಂಗಳೂರು ಹಾಗೂ ಈ ಕವಿ ಒಂದು ಸಂಸ್ಥೆಯವರು ನಮ್ಮ ಈ ಒಂದು ಕಡಬೂರು ಗ್ರಾಮದಲ್ಲಿರುವಂತಹ ಶಾಲೆಯನ್ನು ದತ್ತತೆಗೆದುಕೊಳ್ಳೋದಕ್ಕಾಗಿ ನಮ್ಮ ಇಲಾಖೆ ವತಿಯಿಂದ ಹಾಗೂ ಗ್ರಾಮದ ಎಲ್ಲ ಜನರ ವತಿಯಿಂದ ಅವರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಇದು ಒಂದು ಸಣ್ಣ ಕಾನೂನು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು, ತಮಗೆ ಯಾವುದೂ ಇಲ್ಲ. ಈ ಪತ್ರವನ್ನು ದತ್ತಕ ತಗೊಳ್ಳುವಂಥ ಪತ್ರವನ್ನು ಈ ಕವಿ ಸಂಸ್ಥೆಯ ಪರವಾಗಿ ಹೆಡ್ ಮಾಸ್ಟರ್ ಅವರಿಗೆ ನಾನು ಸಮರ್ಪಿಸ್ತೀನಿ. ಒಂದು ನಿಮಿಷ. ಒಂದು ನಿಮಿಷ. ಈಗ ಬೆನಿಫಿಷಿಯರಿ ಇದ್ದಾರೆ, ನೀವು ಹೆಸರು ನೀವು ಹೇಳ್ಕೊಡ್ತಾರೆ. ಆಮೇಲೆ ಇವ್ರ